ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ನಾನಿವತ್ತು ಒಂದು ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಯಾವ ಥರ ಮಾಡೆಲ್ನ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಮಾಡೋದನ್ನು ನೋಡ್ತಾ ಇರಿ, ಹಂಗೆ ನಿಮಗೆ ಮಕ್ಕಳಿಗೆ ಬೇಕಾಗಿರೋ ಅಂಥ ಯೂಸ್ಫುಲ್ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಎಲ್ಲ ತಾಯಂದಿರಿಗೂ ಇರೋದು ಒಂದೇ ಟೆನ್ಷನ್, ನನ್ನ ಮಗ ಓದ್ತಿಲ್ಲ, ಬರೀತಿಲ್ಲ, ಹೇಳಿದ ಮಾತು ಕೇಳಲ್ಲ, ತುಂಬಾ ಹಠ ಮಾಡ್ತಾನೆ ಅಂತ. ಇದಕ್ಕೆ ನಾವು ಮಕ್ಕಳ ಜೊತೆ ಯಾವ ಥರ ನಡ್ಕೋಬೇಕು, ಮಕ್ಕಳು ಯಾವ ಥರ ಚೇಂಜಸ್ ಆಗ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂದರೆ, ಮಕ್ಕಳನ್ನ ಬೇರೆಯವರಿಗೆ ಕಂಪೇರ್ ಮಾಡೋದನ್ನು ಬಿಡಿ. ನೋಡು ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಅವ್ರು ಆ ಥರ ಬರೀತಿದ್ದಾರೆ, ಈ ಥರ ಬರೀತಿದ್ದಾರೆ, ಆ ಥರ ಓದ್ತಾರೆ, ಫಸ್ಟ್ ರ್ಯಾಂಕ್ ಬರ್ತಾರೆ, ಅದನ್ನೆಲ್ಲ ಹೇಳೋದನ್ನ ಬಿಡಿ. ನಿಮ್ಮ ಮಕ್ಕಳು ಒಂಥರ ಯೂನಿಕ್ ಇದ್ದಂಗೆ, ಅಂದರೆ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ಲ. ನಾವು ಯಾಕೆ ಹಂಗಾದರೆ ಚಿಕ್ಕವರಿದ್ದಾಗ ಟಾಪರಾಗೆ ಬಂದಿರಲ್ಲ ಅಲ್ವಾ? ಅದೇ ಥರ ಮಕ್ಕಳಿಗೂ ತುಂಬಾ ಪ್ರೆಷರ್ ಕೊಡಬೇಡಿ. ಪ್ರೆಷರ್ ಜೊತೆಗೆ ಬೇರೆಯವ್ರನ್ನ ಕಂಪೇರ್ ಮಾಡೋದನ್ನ ಬಿಡಿ ಫಸ್ಟ್. ಈವನ್ ನನ್ನ ಮಗನೂ ತುಂಬಾ ಹಠ ಮಾಡ್ತಾನೆ. ನಾನು ಏನು ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆ ಸಹ ಇಲ್ಲ ಅವನಿಗೆ. ಯಾಕೆ ಆ ಥರ ಅಂತ ನಾನು ಹೇಳ್ತೀನಿ. ಯಾವುದೇ ಮಕ್ಕಳು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ, ಅವ್ರ ಕೆಲಸದಲ್ಲಿ ಫುಲ್ಲು ಕಾನ್ಸಂಟ್ರೇಷನಿಂದ ಇರ್ತಾರೆ ಅಂದರೆ ಮಕ್ಕಳು ಆಲ್ಮೋಸ್ಟ್ ಇಂಟೆಲಿಜೆಂಟ್ ಆಗಿ ಇರ್ತಾರೆ ನನ್ನ ಪ್ರಕಾರ. ನೋಡಿ, ನಾವೇನೇ ಹೇಳ್ತಿದ್ರು ಅವ್ರು ಕೇಳಿಸ್ಕೊಂತಿಲ್ಲ, ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂದರೆ ಅವರಿಗೆ ಕಾನ್ಸಂಟ್ರೇಷನ್ ಲೆವೆಲ್ಲು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಅಂತ. ನಾವು ಮಕ್ಕಳಿಗೆ ಹೇಳೋಕ್ಕಿಂತ ಮುಂಚೆ ನಾವು ಫಸ್ಟ್ ತಾಳ್ಮೆಯಿಂದ ಇರಬೇಕು. ಯಾಕೆ ಅಂದರೆ ಯಾವುದೇ ಮಕ್ಕಳು ಹೇಳಿದ ತಕ್ಷಣ ಕೇಳಲ್ಲ, ಎಲ್ಲೋ ಅಪರೂಪದ ಮಕ್ಕಳಷ್ಟೇ ಹೇಳಿದ ತಕ್ಷಣ ಕೇಳೋ ಅಂಥದ್ದು. ನನ್ನ ಮಕ್ಕಳು ಮಾತ್ರ ಹೇಳಿದ ತಕ್ಷಣ ಯಾವುದೂ ಕೇಳಲ್ಲ, ನಿಧಾನಕ್ಕೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅಷ್ಟೇ ಕೇಳೋದು ಅವರು. ನೋಡಿ, ನಾನು ಈ ಮಾಡೆಲ್ನ ಮನೇಲಿರುವಂಥ ವೇಸ್ಟಿಂದ ಮಾಡ್ತಿರೋದು. ಯಾವುದೇ ರೀತಿ ಅಂಗಡಿಲಿ ಥರ್ಮಾಕೋಲ್ ಏನೂ ತಗೊಬಂದಿಲ್ಲ, ಮನೇಲಿರುವಂಥ ವೇಸ್ಟಿಂದ ಈ ಮಾಡೆಲ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ನನ್ನ ಮಕ್ಕಳು ಬರೀತಿಲ್ಲ ಅಂತ ಗಜಿಬಿಜಿ ಮಾಡಬೇಡಿ ನೀವು. ಏಕೆ ಅಂದರೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಒಂದೊಂದು ಮಕ್ಕಳು ಬೇಗ ಕಲಿತಾರೆ, ಒಂದೊಂದು ಮಕ್ಕಳು ಲೇಟಾಗಿ ಕಲಿತಾರೆ. ಸೊ ನಾವು ಯಾವಾಗಲೂ ಅವ್ರು ಬೇಗ ಬರೀಲಿ ಲೇಟಾಗಿ ಬರೀಲಿ ಅವ್ರ ಜೊತೆ ಸಪೋರ್ಟಾಗಿರಬೇಕು. ಬಾ ಈ ಥರ ಅಲ್ಲ, ಈ ಥರ ನೀವು ಏನೋ ಬರೀತಿಲ್ಲ ನೀನು, ನೀಟಾಗಿ ಬರೆಯೋ ಅಂತ ಎದುರಿಸೋದಲ್ಲೂ ವಾವ್ ನೀನು ಸೂಪರಾಗಿ ಬರೀತಾ ಇದೀಯ ಮಗಳೇ, ಇನ್ನೂ ತುಂಬ ಚೆನ್ನಾಗಿ ಬರೀ ಅಂತ ಹೇಳಿದ್ರೆ ಅವರಿಗೆ ಒಂಥರ ಖುಷಿ ಆಗುತ್ತೆ. ಎನ್ಕರೇಜ್ ಮಾಡ್ತಾಯಿದ್ರೆ ಅಷ್ಟೇ ಮಕ್ಕಳು ಖುಷಿಯಾಗಿ ಬರೆಯೋದು, ಅವ್ರು ಇನ್ನೂ ನೀಟಾಗಿ ಬರೀತಾ ಹೋಗ್ತಾರೆ. ವಾವ್ ವಂಡ್ರ್ಫುಲ್ ಮಗಳೇ, ಎಕ್ಸಲೆಂಟಾಗಿ ಬರೀ ಅಂದರೆ ಸಾಕು, ಅವರು ಇನ್ನೂ ಅವರ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊತಾರೆ, ರೈಟಿಂಗ್ ಲೆವೆಲ್ನ. ಇನ್ನೊಂದೇನು ಗೊತ್ತಾ, ಏನೇ ಸ್ಕೂಲಲ್ಲಿ ಹೇಳ್ಕೊಟ್ರು ನಾವು ಮನೇಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ರಷ್ಟೇ ಮಕ್ಕಳು ಕಲಿಯೋದು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲೋ ಒಂದೊಂದು ಮಕ್ಕಳು ಮನೇಲಿ ಹೇಳ್ಕೊಡ್ತಿದ್ರೂ ಕಲಿತಾರೆ. ಸೊ ನೀವು ಪೇರೆಂಟ್ಸ್ ಆದವರು ಏನು ಮಾಡಬೇಕು ಅಂದರೆ, ಮಕ್ಕಳು ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಈ ಥರ ಅಲ್ಲ ಈ ಥರ, ನಿನಗೆ ಯಾವ್ದು ಗೊತ್ತಿಲ್ಲ ಕೇಳು ನಾನು ಹೇಳ್ಕೊಡ್ತೀನಿ ಈಸಿಯಾಗಿ ಅಂತ ಅವರಿಗೆ ಸ್ವಲ್ಪ ಈಸಿ ಮೆಥಡಲ್ಲಿ ಹೇಳ್ಕೊಡಿ. ಈಗೇನು ತುಂಬ ವೀಡಿಯೋಸ್ ಬರುತ್ತೆ ಮಕ್ಕಳಿಗೆ ಯಾವ ಥರ ಬರ್ಸೋದು, ಈಸಿ ಮೆಥಡಲ್ಲಿ ಯಾವ ಥರ ಹೇಳ್ಕೊಡೋದು ಅಂತ. ಸೊ ನೀವು ಒಂದು ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಟ್ರೆ ಅವರು ಬೇಗ ಪಿಕಪ್ ಆಗ್ತಾರೆ. ಇನ್ನೊಂದೇನಪ್ಪ ಅಂದರೆ, ನನ್ನ ಮಗ ಓದ್ತಾನೆ ಬಟ್ ನೆನಪಲ್ಲಿ ಇಟ್ಕೊಳ್ಳಲ್ಲ, ಎಷ್ಟು ಸಲ ಓದಿಸಿದ್ರು ಮರೀತಾನೆ ಅಂತ ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ನಾವೇನಾದ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಎಕ್ಸಾಂಪಲಾಗಿ ಅವ್ರನ್ನೇ ತಗೋಬೇಕು, ಅದಕ್ಕೆ ರಿಲೇಟಾಗಿ ಹೇಳ್ತಾ ಹೋಗಬೇಕು. ನೋಡು ಈಗ ನೀನೇ ಇರ್ತೀಯಾ, ನೀನು ಈ ಥರ ಹೊರ್ಗಡೆ ಹೋಗ್ತೀಯಾ, ಅಲ್ಲಿ ತುಂಬ ಫ್ಲವರ್ಸ್ ನೋಡ್ತೀಯಾ, ಆಮೇಲೆ ಸ್ಕೈ ಇರುತ್ತೆ ತುಂಬ ಚೆನ್ನಾಗಿರುತ್ತೆ, ಆ ಸ್ಟೋರಿಗೆ ರಿಲೇಟೆಡ್ ಅವ್ರನ್ನೇ ಮಾಡಿದ್ರೆ ಅವಾಗ ಏನಾಗುತ್ತೆ, ಅವರು ಇಮ್ಯಾಜಿನೇಷನಲ್ಲಿ ಬರ್ತಾರೆ. ನಾನು ಈ ಥರ ಹೋಗ್ತಾ ಇದ್ದೆ, ಫ್ಲವರ್ ಕಾಣಿಸ್ತು, ಆ ಥರ ರಿಲೇಟೆಡ್ ಆದರೆ ಅಲ್ಲಿ ಫ್ಲವರ್ ಆನ್ಸರ್ ಇರುತ್ತೆ, ಸ್ಕೈ ಆನ್ಸರ್ ಇರುತ್ತೆ. ಆ ಥರ ರಿಲೇಟೆಡ್ ಮಾಡಿ ಈಸಿಯಾಗಿ ಅವ್ರಿಗೆ ಆನ್ಸರ್ನ ಕಲಿಯೋ ಥರ ಮಾಡಿ, ಆವಾಗ ಅವರು ಕ್ವಿಕ್ಕಾಗಿ ಆನ್ಸರ್ನ ಕಲಿತಾರೆ. ಯಾವುದೇ ನಾವು ಓದ್ಕೊಡ್ಬೇಕಾದ್ರೂ ಒಂದಿನ ಓದಿಸ್ಬಿಟ್ಟು ಇನ್ನೊಂದು ದಿನ ಬಿಡಬಾರ್ದು. ದಿನ ಅವ್ರಿಗೆ ರಿವಿಷನ್ ಮಾಡ್ತಿದ್ರೆ ಅಷ್ಟೇ ತಲೆಯಲ್ಲಿರುತ್ತೆ. ನೀವು ಇವತ್ತು ಓದಿಸ್ಬಿಟ್ಟು ಇನ್ನು 10 ದಿನ ಆದಮೇಲೆ ಏನು ಓದಿದೀಯಾ ಹೇಳು ಅಂದರೆ ಅವರು ಹೇಳಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಮರ್ತಿರ್ತಾರೆ. ಸೊ ದಿನ
ರಿವಿಷನ್ ಮಾಡ್ತಾಯಿದ್ರೆ ಅವ್ರು ಕಲಿಯೋದೇ ಬೇಡ, ಫಸ್ಟಿಂದ ರಿವಿಷನ್ ಆಗಿರುತ್ತೆ, ಪಟ 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 ಅಂತ ಆನ್ಸರ್ ಹೇಳ್ಕೊಟ್ಬಿಡ್ತಾರೆ. ನಾನು ನನ್ನ ಮಗಂಗೆ ಮಾಡೋದು ಅಷ್ಟೇ. ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ನಾನು ಸಂಡೇ ಎವ್ರಿ ಸಂಡೇ ಫುಲ್ಲು ಆಲ್ ಸಬ್ಜೆಕ್ಟ್ಸು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳ್ತೀನಿ. ಅವನು ಹಂಗಾಗಿ ಅದನ್ನು ಮರಿದಲ್ಲೇ ನೆನಪಲ್ಲಿ ಇಟ್ಕೊತಾನೆ ಮತ್ತು ಬರೀತಾನೆ ಸಹ ಹೇಳ್ಬಿಟ್ಟು. ಯಾವುದೇ ಮಕ್ಕಳು ಅಷ್ಟೇ ಓದೋಕ್ಕೆ ಕೂರಿಸೋದು ತುಂಬಾ ಕಷ್ಟ. ಓದೋಕ್ಕೆ ಕೂರಿಸೋದಾಗಲಿ ಬರ್ಸೋದಾಗಲಿ ತುಂಬಾ ಕಷ್ಟ. ಏನಪ್ಪ ಅಂದರೆ ಈಗಿನ ಮಕ್ಕಳು ಯಾವ ಥರ ಅಂದರೆ ಅವ್ರಿಗೆ ಏನು ಬೇಕೋ ಅದು ಬೇಕೇ ಬೇಕು, ಆ ಥರ ತುಂಬಾ ಹಠ ಮಾಡ್ತಾರೆ. ಸೊ ನಾವೇನು ಮಾಡಬೇಕು ಅಂದರೆ ಅದನ್ನೇ ಒಂದು ಅಡ್ವಾಂಟೇಜಾಗಿ ಇಟ್ಕೊಂಡು, ನೋಡು ನೀನು ಇದನ್ನು ಓದಿದ್ರೆ ನೀಟಾಗಿ ಬರೆದ್ರೆ ನೀನು ಕೇಳಿದ್ದನ್ನು ಕೊಡಿಸ್ತೀನಿ, ಇಲ್ಲ ಅಂದರೆ ಕೊಡಿಸೋದಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿ ನೋಡಿ, ಅವ್ರು ಆಟೋಮೆಟಿಕ್ಕಾಗಿ ಹೇಳ್ತಾರೆ, ಬರೀತಾರೆ. ನನ್ನ ಮಗನಿಗೆ ನಾನು ಫಸ್ಟೇ ಒಂದು ಎರೇಸರು, ಶಾರ್ಪ್ನರ್, ಪೆನ್ಸಿಲ್ ಸಹ ಕೊಡೋಲ್ಲ ಎಕ್ಸ್ಟ್ರಾ. ಅವನಿಗೆ ಹೇಳ್ತೀನಿ, ನೋಡು ಇದನ್ನು ನೀಟಾಗಿ ಬರ್ದು ಇಷ್ಟು ಬಂದರೆ ಮಾತ್ರ ನಿನಗೆ ಕೊಡೋದು, ಇದನ್ನು ನೀಟಾಗಿ ಓದಿ ನೋಡ್ದಂಗೆ ಬರೆದ್ರೆ ಮಾತ್ರ ನಿನಗೆ ಈ ಎರೇಸರು ಈ ಪೆನ್ಸಿಲ್ ಕೊಡೋದು ಅಂತ. ಅವನು ಅದನ್ನು ಪಡ್ಕೋಬೇಕು ಅನ್ನೋ ಇದಕ್ಕೆ ನೀಟಾಗಿ ಓದ್ತಾನೆ, ನೀಟಾಗಿ ಬರೀತಾನೆ. ನೋಡಿ, ಇದು ಆನ್ಲೈನಲ್ಲಿ ಆರ್ಡ್ರು ಮಾಡಿದ್ದೆ ಕ್ಲೇ. ಇವಾಗ ಆ ಕ್ಲೇಗೆ ಮನುಷ್ಯರು ಎಲ್ಲ ಬೇಕಲ್ಲ, ಸೊ ಈಗ ಕ್ಲೇಲೇ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಆರ್ಟಿಫಿಷಿಯಲ್ ಗೊಂಬೆ ಏನೂ ತೊಗೊಂಡಿಲ್ಲ, ರೆಡಿ ಗೊಂಬೆ. ಈಗ ನಾನೇ ಎಲ್ಲ ಸ್ಟೋರಿಗೆ ಏನೇನು ಬೇಕು, ಅನಿಮಲ್ಸ್ ಆಗಲಿ, ಗರ್ಲ್, ಬಾಯ್, ವುಮೆನ್ ಏನೇನು ಬೇಕು ಎಲ್ಲ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಇದು ತುಂಬಾ ಈಸಿ ಆಗುತ್ತೆ ಮಾಡೋ ಅಂಥದ್ದು, ಮತ್ತು ಕಾಸ್ಟು ಸಹ ಕಡಿಮೆ ಆಗುತ್ತೆ. ನಮ್ಮ ಬಜೆಟಿಗೆ ತಕ್ಕನಾಗಿ ಒಂದು ಮಾಡೆಲ್ನ ಮಾಡಿಕೊಡ್ಬೋದು. ನೋಡಿ, ನಾನು ಮಾಡ್ತಿರೋ ಅಂಥ ಸ್ಟೋರಿ ಒಂದು ಲಾಯಲ್ ಮಂಗೂಸ್ ಅಂತ. ಅದಕ್ಕೆ ಒಂದು ಬೇಬಿ ಬೇಕಾಗಿತ್ತು. ಆಲ್ರೆಡಿ ಒಂದು ತೊಟ್ಲು ಥರ ಮಾಡಿಟ್ಟಿದ್ದೀನಿ. ಸೊ ಈಗ ಅದಕ್ಕೆ ಈ ಬೇಬಿನ ಮಾಡಿಬಿಟ್ಟು ಕೂರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಎಲ್ಲ ಪೇಂಟಿಂಗ್ ಮಾಡ್ಕೋಬೇಕು. ಏಕೆಂದರೆ ಫಸ್ಟೇ ಕೂರಿಸ್ದೆ ಅಂದರೆ ಅಂಚಿಂದು ಹಾಕಿದ್ಮೇಲೆ ಇಡೋಕ್ಕೆಲ್ಲ ಸರಿಯಾಗಲ್ಲ ಅಂತ ಫಸ್ಟೇ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಒಂದು ಸ್ನೇಕ್ ಬೇಕು. ಹಾವು ಬಂದುಬಿಟ್ಟು ಆ ಮಗು ಕಚ್ಚಕ್ಕೆ ಹೋಗುತ್ತೆ ಅಂತ ಮೂಗ್ಸಿ ಬಂದುಬಿಟ್ಟು ಸಾಯಿಸಿರುತ್ತಲ್ಲ, ಆ ಸ್ಟೋರಿ ಮಾಡ್ತಿರೋದು. ಈಗ ಹಾವು ಅಲ್ಲಿ ಸತ್ತು ಬಿದ್ದಿದೆ ನೋಡಿ, ಅದಕ್ಕೆ ಹಾವು ಮಾಡಿಬಿಟ್ಟು ಮುಂದೆ ರೆಡ್ ಕಲರ್ದು ಹಾಕ್ಬಿಟ್ಟು ಆ ಬ್ಲಡ್ ಎಲ್ಲ ಕೆಳಗಡೆ ಇದಾಗೋ ಥರ ಮಾಡಿದೆ. ನೋಡಿ, ಈ ಥರ ಮಾಡಿದೆ. ಯಾವುದೇ ಮಕ್ಕಳು ಅಷ್ಟೇ ವೆಜಿಟೇಬಲ್ಸ್ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಫ್ರೂಟ್ಸ್ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ನಾವು ಏನು ಹೇಳಬೇಕು ಅಂದರೆ ಆ ಫ್ರೂಟಿಂದ ಏನು ಯೂಸ್ಫುಲ್ ಇದೆ, ಅವ್ರಿಗೆ ಯಾವ ಥರ ಎನರ್ಜಿ ಬರುತ್ತೆ, ಯಾವ ಥರ ಪ್ರೋಟೀನ್ ಬರುತ್ತೆ, ಅದನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ನಾನು ಈ ಥರ ಸ್ಟ್ರಾಂಗ್ ಆಗಬೇಕು, ಇದಾಗಬೇಕು, ಅದಾಗಬೇಕು ಅಂತ ಅಟ್ಲೀಸ್ಟ್ ತಿನ್ನೋಕ್ಕಾದ್ರೂ ಟ್ರೈ ಮಾಡ್ತಾರೆ. ನೋಡಿ, ಇವಾಗ ನೆಕ್ಸ್ಟು ಇನ್ನೊಂದು ಕ್ಲೇಯಲ್ಲಿ ಮನುಷ್ಯನ ಮಾಡ್ತಾ ಇದ್ದೀನಿ. ಹೆಂಗ್ಸು ಅದ್ರ ಲೇಡಿ ಇರ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಆ ಮಗುನ ತಾಯಿನ ಮಾಡ್ತಾಯಿದ್ದೀನಿ, ಕ್ಲೇಯಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಇದೆಲ್ಲ ಮಾಡೋಕ್ಕೆ ತುಂಬಾ ಪೇಷನ್ಸ್ ಇರಬೇಕು. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಹೇಳ್ತೀನಿ ಯಾವ ಥರ ರೆಡಿ ಮಾಡಬೇಕು ಅಂತ. ಮಕ್ಕಳು ಓದಿದ್ದನ್ನು ಆಲ್ಮೋಸ್ಟು ಮರೀತಾರೆ ಅಂತೆಲ್ಲ ಹೇಳ್ತೀರಲ್ವ, ಅದಕ್ಕೆ ಇನ್ನೊಂದು ಏನಪ್ಪ ಸೊಲ್ಯೂಷನ್ ಅಂದರೆ, ನೀವು ದಿನ ರಾತ್ರಿ ಮಲ್ಕೋಬೇಕಾದ್ರೆ ಮಕ್ಕಳಿಗೆ ಎಲ್ಲ ರಿವೈಸ್ ಮಾಡಿಸ್ತಾ ಇದ್ದರೆ ಸರಿಯಾಗುತ್ತೆ. ಮಲ್ಕೊಂಡಾಗ ಒಂದು ಸಲ ಏನೇನು ಓದಿದ್ದೆ ಇವತ್ತು ಕ್ಲಾಸಸ್ಸಲ್ಲಿ ಏನೇನಾಗಿತ್ತು ಅಂತ ಕೇಳಿದ್ರೆ ಆವಾಗ ಅವರು ಅದನ್ನೆಲ್ಲ ರೀಕಾಲ್ ಮಾಡ್ತಾರೆ. ಒಂದು ರಿವಿಷನ್ ಥರ ಆಗಿಬಿಡುತ್ತೆ ಅದು. ಮಕ್ಕಳಿಗೆ ಯಾವುದೇ ರೀತಿ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ಏಕೆ ಅಂದರೆ ಪ್ರೆಷರ್ ಕೊಟ್ಟಷ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಫಸ್ಟ್ ನಾವು ಕಾಮಾಗಿದ್ದು ಅವರಿಗೆ ನಿಧಾನಕ್ಕೆ ತಿಳಿ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅವರೇ ಕಲಿತಾರೆ. ಆಲ್ಮೋಸ್ಟ್ ಈಗಿನ ಮಕ್ಕಳು ಏನು ಅಂದರೆ ಹೆವಿ ಆ್ಯಕ್ಟಿವು, ಹೆವಿ ಇರಿಟೇಷನ್ ಮಾಡ್ತಾರೆ. ನನ್ನ ಮಗ ಮಾಡೋ ಇರಿಟೇಷನ್ ನೋಡಿದ್ರೆ ಯಾರೂ ನೋಡ್ಕೊಳ್ಳಲ್ಲ ಅನಿಸುತ್ತೆ, ಆ ಥರ ಇರಿಟೇಷನ್ ಮಾಡ್ತಾನೆ. ಬಟ್ ಅಷ್ಟೇ ಹೇಳಿದ್ದನ್ನು ಮಾತನ್ನು ಕೇಳ್ತಾನೆ, ಕಲಿತಾನೆ, ಬರೀತಾನೆ. ಯಾಕೆ ನಾನು ಹೇಳ್ತೀನಿ ಅದರಿಂದ ಏನು ಯೂಸ್ ಆಗುತ್ತೆ ಅಂತ. ಈಗ ಒಂದು ಕಾಂಪಿಟೇಷನ್ ಇದೆ ಅಂದರೆ ಒಂದು ಸಲ ಅವನಿಗೆ ಪ್ರೈಸ್ ಬರುತ್ತೆ ಅನ್ನೋ ಹೋಪ್ ಬಂದುಬಿಟ್ರೆ ನೀವು ಯಾವುದೇ ಕಾಂಪಿಟೇಷನಿಗೆ ರೆಡಿ ಮಾಡಿ ಅವ್ನು ರೆಡಿ ಆಗ್ತಾನೆ. ಓ ನನಗೆ ಪ್ರೈಸ್ ಬರುತ್ತೆ, ನಾನು ಕಲಿತ್ರೆ ಅಂತ. ಸೊ ನೀವೇನು ಅವ್ರಿಗೆ ಮಾಡಬೇಕು ಅಂದರೆ ಹುರಿದುಂಬಿಸ್ಬೇಕು, ಎನ್ಕರೇಜ್ ಮಾಡಬೇಕು. ನೋಡು ಈ ಥರ ಮಾಡಿದ್ರೆ ಈ ಥರ ಪ್ರೈಸ್ ಬರುತ್ತೆ ನಿಮಗೆ ಅಂತ. ಆವಾಗ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ, ಅವರೇ ಓದೋಕ್ಕೆ ಬರೆಯೋಕ್ಕಾಗಲಿ ಯಾವ್ದಾದ್ರು ಕಾಂಪಿಟೇಷನಿಗಾಗಲಿ ಪಾರ್ಟಿಸಿಪೇಟ್ ಮಾಡ್ತಾರೆ.
ಮಕ್ಕಳಿಗೆ ಎಲ್ಲಕ್ಕಿಂತ ಮುಂಚೆ ಏನು ಬೇಕಪ್ಪ ಅಂದರೆ ಧೈರ್ಯ ಬೇಕು. ಆ ಧೈರ್ಯನ ಯಾವ ಥರ ನಾವು ಅವರಿಗೆ ಬರೆಸ್ಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾನಿದ್ದೀನಿ, ನೀನೇನೇ ಮಾಡು, ನೀನು ಹಿಂದೆನೇ ಇರ್ತೀನಿ, ನಾನಿದ್ದೀನಿ, ಯಾರೂ ಏನು ಮಾಡಲ್ಲ, ಭಯ ಪಡ್ಕೋಬೇಡ ಅಂತ ಅವ್ರನ್ನೇ ಎನ್ಕರೇಜ್ ಮಾಡ್ತಾ ಹೋಗಬೇಕು. ನನ್ನ ಮಗ ಯಾವುದೇ ರೀತಿ ಸ್ಟೇಜ್ ಫಿಯರ್ ಇಲ್ಲ ಅವನಿಗೆ. ಏಕೆ ಅಂದರೆ ನಾನು ಆ ಥರ ಚಿಕ್ಕದ್ರಿಂದನೇ ಅವನಿಗೆ ಬೇಸಿಕ್ಕಿಂದನೇ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಹೋಗಬೇಕು. ಏನೇ ಕಾಂಪಿಟೇಷನ್ ಇದ್ದರೂ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡಬೇಕು. ಆವಾಗೇನು ಬರುತ್ತೆ, ಅವ್ರಿಗೆ ಒಂದು ವಿಲ್ ಪವರ್ ಬರುತ್ತೆ. ಯಾರು ಏನೇ ಇದ್ದರೂ ನಾನು ಹೇಳ್ತೀನಿ ನೀಟಾಗೆ, ನನಗೆ ಫಸ್ಟ್ ಬರುತ್ತೆ ಅನ್ನೋ ವಿಲ್ ಪವರು. ಮಕ್ಕಳು ಏನಪ್ಪ ಅಂದರೆ ಮಾರ್ಕ್ಸ್ ಬರೋದು ಇದೆಲ್ಲ ಸೆಕೆಂಡ್ರಿ. ಮಕ್ಕಳಿಗೆ ಏನಪ್ಪ ಅಂದರೆ ಏನೇ ಬಂದರೂ ನಾನು ಧೈರ್ಯದಿಂದ ಎದುರಿಸ್ತೀನಿ ಅನ್ನೋ ಶಕ್ತಿ ಬರಬೇಕು. ಆ ಥರ ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಕೆಲವು ಮಕ್ಕಳು ಹೆದ್ರುಕೊಂತಾರೆ, ನಾನು ಹೇಳಲ್ಲ, ಸ್ಪೀಚ್ ಮಾಡಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಆ ಥರ ಈ ಥರ ಅಂತ. ನಾವು ಅವಾಗ ಏನು ಮಾಡಬೇಕು ಅಂದರೆ, ನೀನು ತಪ್ಪಾದರೂ ಪರವಾಗಿಲ್ಲ ಮಗಳೇ, ಪಾರ್ಟಿಸಿಪೇಟ್ ಮಾಡು, ಪಾರ್ಟಿಸಿಪೇಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಎನ್ಕರೇಜ್ ಮಾಡಬೇಕು. ಆವಾಗ ಏನು ಮಾಡ್ತಾರೆ ಅವರು, ತಪ್ಪಾದರೂ ಪರವಾಗಿಲ್ಲ, ನಾನು ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಒಂದು ಧೈರ್ಯ ಬರುತ್ತೆ. ಅಟ್ಲೀಸ್ಟ್ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಳ್ಳೋದಾದರೂ ಕಲ್ತ್ಕೊತಾರೆ ಮಕ್ಕಳು. ಸೊ ನಾವೇನು ಮಾಡಬೇಕು ಅಂದರೆ, ತಪ್ಪೋ ಸರಿನೋ ಹಿಂಗೆ ಬರಬೇಕು ಹಂಗೆ ಬರಬೇಕಲ್ಲ, ಎನ್ಕರೇಜ್ ಮಾಡಬೇಕು, ನೀಟಾಗೆ ಹೇಳ್ಕೊಡ್ಬೇಕು ಅವ್ರಿಗೆ. ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಅವರು ಕಲ್ತ್ಕೊತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದ್ಸಲ ಅವರಿಗೆ ಪ್ರೈಸ್ ಬರುತ್ತೆ ಅನ್ನೋದು ಗೊತ್ತಾದರೆ ಎವ್ರಿ ಟೈಮ್ ಅವರೇ ರೆಡಿ ಆಗ್ತಾರೆ. ಕೇಳಿಬಿಟ್ಟು ಹಿಂಗೆ ಕಾಂಪಿಟೇಷನ್ ಇದೆ, ರೆಡಿ ಆಗ್ತೀನಿ ಮಾಡಿ ಅಂತ. ನನ್ನ ಮಗಳೂ ತುಂಬ ಶೈ ಇದ್ಲು, ಹೊರ್ಗಡೆ ಹೋದರೆ ನಾಚ್ಕೊತಿದ್ಲು, ಮತ್ತು ಯಾರ ಹತ್ರನೂ ಮಿಂಗಲ್ ಆಗ್ತಿರ್ಲಿಲ್ಲ. ಅವರಪ್ಪ ಬಿಟ್ಟರೆ ನನ್ನ ಬಿಟ್ಟರೆ ಅಪ್ಪ, ಆ ಥರ ಇದ್ಲು. ಫಸ್ಟ್ ನಾನೇನು ಮಾಡಿದೆ, ಅವಳಿಗೆ ಎನ್ಕರೇಜ್ ಮಾಡಿದೆ, ನೋಡು ಮಗಳೇ, ಈ ಥರ ಹೇಳಿದ್ರೆ ನಿನಗೆ ಫಸ್ಟ್ ಪ್ರೈಸ್ ಸಿಗುತ್ತೆ, ತುಂಬ ಪ್ರೈಸಸ್ ಸಿಗುತ್ತೆ, ಅವಾಗ ನಿನ್ನೆಲ್ಲ ಗುಡ್ ಅಂತಾರೆ, ವೆರಿ ಗುಡ್ ಅಂತಾರೆ, ನಿಮ್ಮ ಮ್ಯಾಮ್ ಕ್ಲ್ಯಾಪ್ ಮಾಡ್ತಾರೆ, ಚಾಕ್ಲೇಟ್ ಸಿಗುತ್ತೆ, ಗಿಫ್ಟ್ ಸಿಗುತ್ತೆ, ನೀನು ಹೇಳಿದ್ದೆಲ್ಲ ಸಿಕ್ಬಿಡುತ್ತೆ ಮಗಳೇ ಅಂತ ಎನ್ಕರೇಜ್ ಮಾಡಿದೆ. ಸೊ ಅವಳು ಏನು ಮಾಡಿದ್ಲು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಬಿಟ್ಲು. ಹಿಂಗೆಲ್ಲ ಕ್ಲ್ಯಾಪ್ ಮಾಡ್ತಾರೆ, ನಂಗೆ ಗುಡ್ ಅಂತಾರೆ ಅಂತ. ಅವಳೇನು ಮಾಡಿದ್ಲು, ಅವಳಾಗೆ ಸೆಲ್ಫಾಗಿ ಮಿಮ್ಮಿ ನಾನು ಕಲಿತೀನಿ, ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಈ ಸಲ ಸ್ಟೋರಿ ಕಲ್ತು ಹೇಳ್ಬಿಟ್ಟು ಫಸ್ಟ್ ಪ್ರೈಸ್ ಕೂಡ ತೊಗೊಂಡಿದ್ದಾಳೆ. ಸೊ ಹಿಂಗೆ ನಾವು ಮಕ್ಕಳನ್ನ ಎನ್ಕರೇಜ್ ಮಾಡ್ತಾ ಹೋಗಬೇಕು. ಅವಾಗೇನಂದರೆ ಏನೇ ಅವ್ರ ತಲೆಯಲ್ಲಿದ್ರೂ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಧೈರ್ಯನ ತೊಗೊತಾರೆ. ಅವಳಿಗೀಗ ಪ್ರೈಸ್ ಬಂದಿದೆ ಅಂತ ಗೊತ್ತಾಗಿದೆಯಲ್ಲ, ಈಗ ಯಾವುದೇ ಕಾಂಪಿಟೇಷನಿಗೆ ರೆಡಿ ಮಾಡಿದ್ರು ನಾನು ರೆಡಿ ಅಂತಾಳೆ. ಇಷ್ಟ ಆಗಿತ್ತು ಮಕ್ಕಳ ಬಗ್ಗೆ ಹೇಳೋ ಅಂಥದ್ದು. ಇನ್ನೊಂದು ಏನಪ್ಪ ಅಂದರೆ, ಯಾರ ಮುಂದೆನೂ ನಿಮ್ಮ ಮಕ್ಕಳನ್ನ ಡಿಗ್ರೇಡ್ ಮಾಡಬೇಡಿ. ಏಕೆ ಅಂದರೆ ಅವ್ರನ್ನ ಆಲ್ಮೋಸ್ಟ್ ನೀವು ಹೊಗಳೂರಿ, ನನ್ನ ಮಗಳು ತುಂಬ ಚೆನ್ನಾಗಿ ಹೇಳ್ತಾಳೆ, ನನ್ನ ಮಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಕೆಲಸನ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಅದೇ ಕೂತ್ಕೊಬಿಡುತ್ತೆ. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಓದ್ತೀನಿ ಅಂತ. ನಾವೀಗ ಔಟ್ಸೈಡ್ ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ, ಹೊರ್ಗಡೆ ಯಾರ ಮನೆಗಾದ್ರು ಹೋದಾಗ ನಿಮ್ಮ ಮಕ್ಕಳ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಲೇಬೇಡಿ. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ. ನೀವು ಅಬ್ಸರ್ವ್ ಮಾಡಿ, ನಾವು ಏನು ಹೇಳ್ತೀವಿ ಅದನ್ನು ಅವರು ತಲೆಗೆ ಇಟ್ಕೊಬಿಡ್ತಾರೆ. ನೀವು ಹೇಳಿ ಅವಳು ಹೇಳಲ್ಲ, ಅವಳು ಏನು ಮಾಡಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ನೀವು ಏನೇ ಮಾಡಿ ಅವಳು ಏನು ಮಾಡೋದೇ ಇಲ್ಲ. ನೀವು ಪಾಸಿಟಿವ್ ಆಗಿ ಅವಳು ಹೇಳ್ತಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಹೇಳ್ತಾಳೆ, ಹೇಳಿಸ್ಲಾ ಅಂತ ಹೇಳಿಸಿ ಅವಳು ಆಟೋಮೆಟಿಕ್ಕಾಗಿ ಹೇಳ್ತಾರೆ ಮಕ್ಕಳು. ಸೊ ನಾವು ಏನಂದರೆ ಯಾವಾಗಲೂ ಪಾಸಿಟಿವ್ನ ಮಕ್ಕಳಲ್ಲಿ ತುಂಬಬೇಕು. ನಾವು ಮಾತಾಡೋದನ್ನು ಸಹ ಪಾಸಿಟಿವ್ ಆಗಿ ಇರಬೇಕು. ನೀವು ಮಕ್ಕಳಿಗೆ ಸ್ಟೇಟ್ ಸಿಲೆಬಸ್ ಹಾಕಿ ಅಥವಾ CBSE ಸಿಲೆಬಸ್ ಹಾಕಿ LKG UKG ಅನ್ನೋದಿರುತ್ತಲ್ಲ, ಅದು ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ. ಆ ಬೇಸಿಕ್ನ ನೀವು ಚೆನ್ನಾಗಿ ಕೊಟ್ಟುಬಿಟ್ರೆ ಅವರು ಫ್ಯೂಚರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವು ಬೇಸಿಕ್ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ, ಯಾವ ಥರ ಏನು ಅಂತ. ಈಗ ABCD ಆಗಲಿ, ಕಾಗುಣಿತ ಅಕ್ಷರಗಳಾಗಲಿ, ಅದೆಲ್ಲ ಬೇಸಿಕ್ ಕಲ್ತ್ರೇ ಅಲ್ವಾ ಒಂದು ಸೆಂಟೆನ್ಸ್ ಮಾಡೋಕ್ಕಾಗಲಿ ಏನೇ ಮಾಡೋಕ್ಕಾಗೋದು. ಸೊ ನೀವು ನಿಮ್ಮ ಮಕ್ಕಳಿಗೆ ಬೇಸಿಕಲ್ಲಿ ತುಂಬಾ ಹೆಲ್ಪ್ ಮಾಡಿ. ನೆಕ್ಸ್ಟು ಫ್ಯೂಚರಲ್ಲಿ ಅವ್ರು ನಿಮ್ಮನ್ನೇನು ಕೇಳೋಕ್ಕೆ ಬರೋಲ್ಲ, ಅವರೇ ಎಲ್ಲದಕ್ಕೂ ರೆಡಿ ಆಗ್ತಾರೆ, ಅವರೇ ಎಲ್ಲದನ್ನು ಮಾಡ್ತಾರೆ. ನನ್ನ ಟಿಪ್ಸೆಲ್ಲ ನಿಮಗೆ ಹೇಗೆ ಅನ್ನಿಸ್ತು? ಇನ್ನೂ ಏನಾದ್ರು ಟಿಪ್ಸ್ ಬೇಕಾದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.